ಸಿದ್ದರಾಮಯ್ಯನವರ ವಿರುದ್ಧ ಇಡಿಗೂ ಕೂಡ ದೂರು ಹೋಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ 16 ಪುಟಗಳ ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಕಳಿಸಿದ್ದಾರೆ. ಈಗಾಗಲೇ ಕೋರ್ಟಿನ ಸೂಚನೆಯ ಮೇರೆಗೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ಸಮಾಧಾನ ಇಲ್ಲ, ಇದನ್ನು ಸಿಬಿಐಗೆ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಮಧ್ಯೆ ಇಡಿ ಕೂಡ ಇದರ ತನಿಖೆ ಮಾಡಲಿ ಅಂತ 16 ಪುಟಗಳ ದೂರು ಸಲ್ಲಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪ್ರಶ್ನೆ, ಲೋಕಾಯುಕ್ತ ಪೊಲೀಸರಿಂದ ಇದರ ಪಾರದರ್ಶಕ ತನಿಖೆ ಸಾಧ್ಯವಾ ಅಂತ. ಆರಂಭದಲ್ಲೇ ಅನುಮಾನ ಶುರುವಾಗಿದೆ. ಇಡೀ ಪ್ರಕರಣವನ್ನು ಅಧಿಕಾರಿಗಳ ತಲೆಗೆ ಕಟ್ಟಿ ರಾಜಕಾರಣಿಗಳನ್ನು ಸೇಫ್ ಮಾಡಿಬಿಡ್ತಾರೆ ಅಂತ. ಇನ್ನೊಂದು ಕಡೆ ಇದರ ರಾಜಕೀಯ ಪರಿಣಾಮಗಳ ಚರ್ಚೆ ಆಗ್ತಾ ಇದೆ. ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂದ್ರು. ಅದನ್ನ ಕೆಬಿ ಕೋಳಿವಾಡ್ ಹೇಳಿಸಿದ್ದ. ಈಗ ಚರ್ಚೆ ಕೆಬಿ ಕೋಳಿವಾಡರ ಹೇಳಿಕೆಯ ಅಥವಾ ಅವರಿಂದ ಯಾರಾದರೂ ಹೇಳಿಸಿದ್ರ? ಇನ್ನೊಂದು ಕಡೆ ಅಷ್ಟೇ ದೊಡ್ಡ ಚರ್ಚೆ ಆಗ್ತಾ ಇರೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಪಕ್ಷದ ಪ್ರತಿನಿಧಿ ಅನ್ನುವ ಕಾರಣಕ್ಕೆ ಬೆಂಬಲಿಸ್ತಾ ಇದ್ದೀವಿ, ವೈಯಕ್ತಿಕ ಬೆಂಬಲ ಅಲ್ಲ ಅಂದ್ರು. ಅವರು ಇವತ್ತಿರ್ತಾರೆ, ನಾಳೆ ಇರ್ಲಿಕ್ಕಿಲ್ಲ, ಸಿದ್ದರಾಮಯ್ಯನವರ ಬಗ್ಗೆ ಹೇಳಿದ್ರು. ಆದರೆ ಪಕ್ಷ ಶಾಶ್ವತವಾಗಿರೋದು. ಸ್ವತಃ ಎಐಸಿಸಿ ಅಧ್ಯಕ್ಷರು ಈ ಮಾತು ಹೇಳ್ತಾ ಇದ್ದಾರೆ. 10 ಹಲವು ರೀತಿಯ ವ್ಯಾಖ್ಯಾನಗಳು. Your interest is to damage the Congress party, not the individual. He may be here today or may not be. Party will continue. Let law will take its own course. When situation comes, we will examine at that time. Neither charge sheet is filed nor he has convicted. Now nothing is there. Every day I am seeing that the Muda. We are standing with him. We will support him because he represents the party, not individual. Dalit funds are being looted in the state of Karnataka in a speech in Haryana, sir. That I will reply. I am going to Haryana. I will reply to him. ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಸರ್, ಅಲ್ಲೂ ಕೂಡ ಒಂದಷ್ಟು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಸರ್. ಅವೆಲ್ಲ ಹೇಳಕ್ ಹೋಗಲ್ಲ, ನೀವೇನ್ ಕೇಳಿದ್ರೆ ಅಷ್ಟೇ. Just to
destroy Congress party and the Congress party's base votes they want to destroy. That's why they are doing this. Okay, let law will take its own course. When situation comes, we will examine at that time. Now nothing is there. Every day I am seeing that the Muda, crores of rupees swallowed industrialist, 16 lakhs crore their write-off. And now you are taking one small issue and fighting, and that too not neither charge sheet is filed nor he has convicted. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನಮ್ಮ ಜೊತೆಗೆ ಇವತ್ತು ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಶತಭಿಷ ಶಿವಣ್ಣ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ಜೊತೆಗೆ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಿದ್ದಂಥವರು ಶತಭಿಷ ಶಿವಣ್ಣ ಅವರು. ಮಹೇಶ್ JDSನಿಂದ ಇದ್ದಾರೆ, HN ಚಂದ್ರಶೇಖರ್ BJP ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಅವರಿಂದಾನೇ ಚರ್ಚೆಯನ್ನು ಆರಂಭಿಸ್ತೀನಿ. ರವೀಂದ್ರ ರೇಷ್ಮೆ ಅವರೇ, ಈ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ಬಂದ ಮಾರ್ಗವನ್ನು ನೋಡಿದ್ರೆ ಮುಂದೆ ಹೋಗೋದ ದಿಕ್ಕು ಯಾವುದಿತ್ತು? ಯಾವ ದಿಕ್ಕು ತಗೊಳುತ್ತೆ? ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎರಡೇ ಆಯ್ಕೆಗಳಿದೆ. ಒಂದು ಡಿಗ್ನಿಫೈಡ್ ರೆಸಿಗ್ನೇಷನ್, ಓಕೆ, ಅಥವಾ ಡಿಸ್ಗ್ರೇಸ್ಫುಲ್ ಎಕ್ಸಿಟ್. ಸ್ವಯಂ ಪ್ರೇರಿತವಾದ ರಾಜೀನಾಮೆ ಅದೊಂದು ರಾಜಮಾರ್ಗ. ಅಂದರೆ ಹಲವಾರು ಮುಂದುವರಿಯುವ ಆಪ್ಷನ್ ಇಲ್ಲ ಅಂತೀರಾ? ಪ್ರತಿಪಕ್ಷಗಳಿಂದ ಅವಹೇಳನದ ಮಾತುಗಳು, ಮೂದಲಿಕೆ ಮಾತುಗಳು, ಅಥವಾ ಸ್ವಪಕ್ಷೀಯ ಶತ್ರುಗಳಿರ್ತಾರಲ್ಲ, ಬಗಲ್ ಮೇ ದುಶ್ಮನ್, ಅವ್ರಗಳ ತಂತ್ರ ಕುತಂತ್ರಗಳಿಂದಾಗಿ ಇನ್ನಷ್ಟು ಸಂದಿಗ್ಧಮಯ ಸ್ಥಿತಿಗೆ ಹೋದಾಗ ರಾಜೀನಾಮೆ ಕೊಡೋದಿದೆಯಲ್ಲ, ಅದು ವಾಮಮಾರ್ಗ. ಸಿದ್ದರಾಮಯ್ಯನವರು ಕೇವಲ ಪ್ರತಿಪಕ್ಷಗಳ ಕೂಗಿಗೆ ಬೆಲೆ ಕೊಡಬೇಕಾಗಿಲ್ಲ. ನಾನು ಖಾಸಗಿಯಾಗಿ ಕಳೆದ 3-4 ದಿನ ನೋಡ್ತಾ ಇದ್ದೇನೆ, ಅವ್ರದ್ದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾಯಕರುಗಳು, ಅಂದರೆ ಸಿದ್ದರಾಮಯ್ಯನವ್ರನ್ನ ಆರಾಧನಾ ಭಾವದಿಂದ ನೋಡ್ತಾ ಇದ್ದವರು ಎಂಥ ತೊಳೆಲಾಟ ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಸಿದ್ದರಾಮಯ್ಯವರು ಯಾವತ್ತಿದ್ರೂ ಒಂದು ದಿವಸ ಪದವಿ ತ್ಯಾಗ ಮಾಡ್ತಿದ್ರು, ಆದರೆ ಈ ಕಾರಣಕ್ಕಾಗಿ ಮಾಡಬೇಕಾಗಿ ಬಂತಲ್ಲ, ಈ ಅಪವಾದ ಹೊತ್ತು ಹೋಗ್ತಿದ್ದಾರಲ್ಲ ಅಂತ ನಮಗೆಲ್ಲ ಎಷ್ಟು ದುಃಖವಾಗ್ತಾ ಇದೆ. ಈ ವಿಚಾರದಲ್ಲಿ ಅವ್ರು ಮೇಲ್ಪಂಕ್ತಿ ಹಾಕಿಕೊಡ್ಲಿ ಅಂತಂದರು. ಅವತ್ತು ಮಾಧ್ಯಮಗಳು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ 63 ಕೋಟಿ ಕೊಟ್ಟರೆ ನಾನು ವಾಪಸ್ ಕೊಟ್ಬಿಡ್ತೀನಿ, ಅದು ಆ ಮಾತು ಬರಬಾರ್ದಾಗಿತ್ತು. ಅವರಿಂದ ನಾವು ಧೀಮಂತಿಕೆ, ಹೃದಯ ವೈಶಾಲ್ಯತೆಯನ್ನು, ಅದು ಸಿದ್ದರಾಮಯ್ಯನವ್ರ ಮಾತಲ್ಲ, ಅದನ್ನ ಹೇಳಿಸಲಾಯಿತು. ಸಿದ್ದರಾಮಯ್ಯನವರು ಅದು ಹೇಳಿಸಲಾಯಿತು. ಬಿಕಾಸ್ ವಿ ಆಲ್ ನೋ ಹಿಮ್, ಅವ್ರ ಪರ್ಸನಾಲಿಟಿ ಹೆಂಗೆ ಗೊತ್ತು ನಮಗೆ, ಹೇಳಿಸಲಾಯಿತು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಮೊದಲು ಎಲ್ಲಕ್ಕಿಂತ ನಾವು ಗಮನಿಸದೆ ಹೋಗಿರೋದು, RTI ಆ್ಯಕ್ಟ್ ಏನಿದೆ, ಮಾಹಿತಿ ಹಕ್ಕು ಕಾಯ್ದೆಯ ಶಕ್ತಿ ಅಂಥದ್ದು ಅನ್ನೋದನ್ನು ಇವತ್ತು ಸಾಬೀತಾಗಿದೆ ಈ ಪ್ರಕರಣದಲ್ಲಿ. ಯಾಕಂದರೆ ನಾನು ಮತ್ತೊಮ್ಮೆ ಮೆಲುಕು ಹಾಕ್ತಾನೆ, ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ದಿ ಕಾಮನ್ ಮ್ಯಾನ್ ಅಂತ ದೀಪಿಕಾ ಪಡುಕೋಣೆ ಪಾತ್ರ ಚೆನ್ನೈ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾದಲ್ಲಿ ಹೇಳ್ತಾಳೆ. ಒಬ್ಬ ಸಾಮಾನ್ಯ ಮನುಷ್ಯನ ಶಕ್ತಿಯನ್ನು ಅವಗಣನೆ ಮಾಡಬೇಡಿ ಅಂತ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ಆ 3 ಜನ ಶ್ರೀಸಾಮಾನ್ಯರವರು, ಯಾವುದೇ ಪಕ್ಷದ ನಾಯಕರಲ್ಲಿ ಒಬ್ಬರೇನೋ ಪಕ್ಷದ ಸದಸ್ಯತ್ವ ಇದ್ದವರಿದ್ದರು, ಆ 3 ಜನ RTI ಕಾರ್ಯಕರ್ತರ ಪೈಕಿ. ಆದರೆ ಅಂಥವ್ರು ಕೂಡ ಬರೀ 10 ರೂಪಾಯಿಗೆ ಒಂದು ದಾಖಲೆ ಪಡ್ಕೋಬೋದು. ನಾನು ಹವ್ಯಾಸಿ ಪತ್ರಕರ್ತನಾಗಿ 80ರ ದಶಕದಲ್ಲಿ ಆವತ್ತಿನ ಜನತಾ ಸರ್ಕಾರದ ವಿರುದ್ಧ ಬೇರೆ ಬೇರೆ ಹಗರಣಗಳು ಪತ್ತೆ ಮಾಡಿದಾಗ ಇಂಥ ಯಾವ ಅನುಕೂಲ ಇರಲಿಲ್ಲ. ಯಾರೋ ಕೆಲವು ಆತ್ಮಸಾಕ್ಷಿಗಳ ಅಧಿಕಾರಿಗಳು ಪತ್ರಕರ್ತರಿಗೆ ತಲುಪಿಸ್ತಾ ಇದ್ರು ಅಗತ್ಯವಿರೋ ದಾಖಲೆಗಳನ್ನು. ಅದು ತುಂಬ ಕಷ್ಟಪಟ್ಟು ಇದು ಮಾಡ್ತಾ ಇದ್ವಿ. ಆದರೆ ಇವತ್ತು ಹಾಗಿಲ್ಲ. ಅದರ ಸಾಮರ್ಥ್ಯ ಏನೋದು ಇವತ್ತು ಸಾಬೀತಾಗಿದೆ. ಅವರ ಹೋರಾಟದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಇದು ಬರೀ 2 ಪಕ್ಷಗಳ ನಡುವಿನ ಜಟಾಪಟಿ ಅಲ್ಲ. ಅವ್ರನ್ನ ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ, ನೀವು ಮಾಡಿರಲಿಲ್ವಾ, ಆ ನೀವು ಮಾಡಿರಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷದಿಂದ ಬರ್ತಾ ಇದೆಯಲ್ಲ, ಅದನ್ನು ಈ ಕಾನೂನು ಭಾಷೆಯಲ್ಲಿ, ನ್ಯಾಯಾಂಗೀಯ ಭಾಷೆಯಲ್ಲಿ ಆಫ್ಟರ್ ಥಾಟ್ ಅಂತ ಕರೀತಾರೆ. ವಿಳಂಬ ವಿವೇಕೋದಯ, ಇದಕ್ಕಿಂತ ಜ್ಞಾನೋದಯ ಆಯಿತು, ಎಲ್ಲ ಮುಗಿದ ಮೇಲೆ. ಅದಕ್ಕೊಂದು ಜಾರ್ಗನ್ ಇದೆ, ನೀವೇನು ಸತ್ಯ ಹರಿಶ್ಚಂದ್ರರ? ಹೌದು. ಆದರೆ ಇದರಲ್ಲಿ ನನಗೆ ಭಾಳ ವಿಷಾದ ಅನ್ನಿಸ್ತಾ ಇರೋದು, ನಾವು ಒಂದೊಂದೇ ಸಂವಿಧಾನಾತ್ಮಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನು ನಾಶ ಮಾಡೋ ರೀತಿ. ಈವನ್ ಸ್ನೇಹಮಯಿ ಕೃಷ್ಣ ಕೂಡ ಅಷ್ಟೇ, ಈ ಲೋಕಾಯುಕ್ತ ಬೇಡ, ಅದು ಮಾಡಿದರೆ ನಿಷ್ಪಕ್ಷಪಾತ ತನಿಖೆ ಆಗಲ್ಲ ಅಂತ ಹೋದ್ರೆ, ಹೀಗೆ ಅಂತ ಹೋಗ್ಬಿಟ್ರೆ ಹಂಗಾರೆ ಕಾಂಗ್ರೆಸ್ CBI ಬೇಡ ಅಂತಾರೆ, BJPಯವರು CID ಬೇಡ, SIT ಬೇಡ ಅಂತ ಹೇಳ್ತಾರೆ. ಒಬ್ಬೊಬ್ರು ಸಂವಿಧಾನಾತ್ಮಕ ಸಂಸ್ಥೆಗಳ ವಿಶ್ವಾಸಾರ್ಹತೆಗೆ ಧಕ್ಕೆ ಬರೋ ರೀತಿಯಲ್ಲಿ ಬರ್ತದೆ. ಸ್ನೇಹಮಯಿ ಕೃಷ್ಣ ಅವ್ರ ನಿಲುವನ್ನು ನನಗೇನು ಅದರಲ್ಲೇನು ತಪ್ಪು ಅನ್ಸೋದಿಲ್ಲ. ಬಟ್ ದುರದೃಷ್ಟವಶಾತ್ ಈ ಕ್ಷಣ ದೇಶದಲ್ಲಿ ಒಂದೇ ಒಂದು ನಿಷ್ಪಕ್ಷಪಾತ ತನಿಖಾ ಸಂಸ್ಥೆ ಇಲ್ಲ. ನಾನು ಎರಡು ಹೇಳ್ತೀನಿ, ರಾಜ್ಯ ಮತ್ತು ದೇಶ ಎರಡು ಹೇಳ್ತೀನಿ. ಲೋಕಾಯುಕ್ತದ ಬಗ್ಗೆನೂ ಹೇಳ್ತೀನಿ, CBI, IT, ED ಬಗ್ಗೆನೂ ಹೇಳ್ತೀನಿ. ಒಂದೇ ಒಂದು ನಂಬಬಹುದಾದಂಥ ನಿಷ್ಪಕ್ಷಪಾತ ತನಿಖಾ ಏಜೆನ್ಸಿ ಇಲ್ಲ. ಇದು ನಮ್ಮ ಪಕ್ಷ ರಾಜಕಾರಣ ಬರ್ತಾ ಬರ್ತಾ ಪಕ್ಷಪಾತದ ರಾಜಕಾರಣ ಆಗಿಬಿಟ್ಟಿರೋದ್ರಿಂದ ಪ್ರತಿಯೊಬ್ಬರು ಅನುಮಾನಿಸೋದು. ಮೊದಲು ರಾಜ್ಯಪಾಲರ ಹುದ್ದೆಯನ್ನೇ ರಾಜ್ಯಪಾಲರನ್ನೇ ಅನುಮಾನದಿಂದ ನೋಡಿದರು.
ಕೊನೆಗೆ ಅವರೇನೋ ಒಂದು ತೀರ್ಪು ಕೊಟ್ಟರು. ಅದಾದಮೇಲೆ ಹೈಕೋರ್ಟ್ ಮೇಲೆ ವಿಶ್ವಾಸ ಇಟ್ಬಿಟ್ಟು ನೀವಾಗಲೇ ಹೋಗಿ ರಿಟ್ ಅರ್ಜಿ ಹಾಕಿದ್ರಿ. ಆದಮೇಲೆ ಹೈಕೋರ್ಟ್ ಮೇಲೆ ನಿಮಗೆ ಗೌರವ ಇತ್ತು, ವಿಶ್ವಾಸ ಇತ್ತು. ಹೈಕೋರ್ಟ್ ಯಾಕೆ ಮೆರಿಟ್ ಮೇಲೆ ಹೋಯಿತು? ಮೆರಿಟ್ ಮೇಲೆ ಯಾಕೆ ಹೋಯಿತು ಅಂತಂದರೆ ರಾಜ್ಯಪಾಲರ ನಿರ್ಧಾರ ಅಂದರೆ ಸ್ಯಾಂಕ್ಷನ್ ಕೊಟ್ಟರಲ್ಲ, ಆ ಸ್ಯಾಂಕ್ಷನ್ ನಿರ್ಧಾರದ ಸೂಕ್ತಾಸೂಕ್ತತೆಯನ್ನು ನಿರ್ದೇಶಕರು ಹೌದು, ತಿಳ್ಕೊಬೇಕಲ್ಲ. ದೂರಿನ ಎಲ್ಲ ವಿವರಗಳು ಹೋಗಲೇಬೇಕು. ಹ್ಯಾವ್ ಟು ಗೆಟ್ ಇನ್ ಟು ದಿ ಬಾಟಮ್ ಆಫ್ ದಿ ಕಂಪ್ಲೇಂಟ್. ಹೀಗಾಗ್ಬಿಟ್ಟು ಅದು ಕೊನೆಗೂ ಆ ತೀರ್ಪು ಬಂದಾಗ ಏನಾಗ್ಬಿಡ್ತು, ಅದೊಂದು ವಿಚಾರಣಾ ನ್ಯಾಯಾಲಯದ ತೀರ್ಪಿನ ಥರ ಬಂದ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಕನ್ವಿಕ್ಷನ್ ಆಗೇ ಬಿಡ್ತಾ ಅನ್ನೋ ರೀತಿಯಲ್ಲಿ ಎಳೆಯಾಗಿ ಸಾಕ್ಷ್ಯಾಧಾರ ಸಮೇತ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಬರೀ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಮಾತ್ರ ಘೋಷಣೆ ಮಾಡೋದಿದೆಯಾ ಅನ್ನೋ ರೀತಿ ಆ ಸನ್ನಿವೇಶ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರು ತಮಗೆ ಅಧಿಕಾರಕ್ಕಿಂತ ಆತ್ಮಸಾಕ್ಷಿಗೆ ನಿಷ್ಠರಾಗಿರೋದು ಮುಖ್ಯ, ಸರ್ಕಾರ ನಡೆಸೋದಕ್ಕಿಂತ ಸಾಕ್ಷ್ಯ ಪ್ರಜ್ಞೆಗೆ ತಕ್ಕಂತೆ ವರ್ತಿಸೋದು ಮುಖ್ಯ, ಪದವಿಗಿಂತ ವ್ಯಕ್ತಿಗತವಾದ ಪ್ರಾಮಾಣಿಕತೆ ಪಾರದರ್ಶಕತೆ ಮುಖ್ಯ ಅಂತ ಸಾಬೀತು ಮಾಡೋ ಶಕ್ತಿ ಮತ್ತು ಗುಣಧರ್ಮ ಅವರಲ್ಲಿ ಇದೆ ಅಂತ ನಾನು ನಂಬ್ಕೊಂಡಿದ್ದೀನಿ. 40 ವರ್ಷಗಳು ನಾನು ನೋಡಿದ್ದೀನಿ. ಅವ್ರು ಮೊದಲೇ ಸಾರಿ ಲೋಕದಳ ಪಕ್ಷದಿಂದ ಗೆದ್ದು ಬಂದರು, ಕನ್ನಡ ಪ್ರಾಧಿಕಾರದ ಕಾವಲು ಸಮಿತಿ ಅಧ್ಯಕ್ಷರಾಗೋದು. ಆಗ ದಿನದಿಂದ ಗಮನಿಸ್ತಾ ಬಂದಿದ್ದೇನೆ ಅವ್ರ ವರ್ತನೆಯಲ್ಲಿ. ಸಿದ್ದರಾಮಯ್ಯವರು ಆ ಕಡೆ ಒಲವು ತೋರ್ತಾರೆ ಅಥವಾ ಹಾಗೂ ಹೀಗೂ ಮಾಡೋ ಅಧಿಕಾರದಲ್ಲಿ ಮುಂದುವರಿಯೋಣ. ಈ ಕಾಂಗ್ರೆಸ್ ಹೈಕಮಾಂಡಿನ ಬೆಂಬಲ ಇದೆ, ಮಂತ್ರಿಗಳ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ. ಇದು ಬಹಳ ಅಲ್ಪಾಯು. ಅನೇಕ ಸಾರಿ ನೋಡ್ಬಿಟ್ಟಿದ್ದು ಶಾಸಕರ ವರ್ತನೆ ಹೇಗಿರ್ತಿತ್ತು ಅಂತಂದ್ಬಿಟ್ಟು. ಬಂಗಾರಪ್ಪನವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಧರ್ಮಸಿಂಗ್ ಖರ್ಗೆ ಅವರು ಕಡೆ ಕ್ಷಣದವರೆಗೂ ಇಲ್ಲ, ನಾವು ಬಂಗಾರಪ್ಪನವರೇ ನಮ್ಮ ನಾಯಕರು ಅಂತ ಹೇಳ್ತಾ ಇದ್ರು. ಯಾವಾಗ ಬೆಂಗಳೂರು ಏರ್ಪೋರ್ಟಲ್ಲಿ ಬಂದು ಬಂಗಾರಪ್ಪನ ಹೇಳ್ಕೊಂಡ್ಬಿಟ್ರು ನಾನು ಪ್ರಧಾನಮಂತ್ರಿ ರಾಜೀನಾಮೆ ಕೊಡೋಕೆ ಹೇಳಿದ್ದಾರೆ ಅಂತ ತಕ್ಷಣ ಹೈಕಮಾಂಡ್ ಪರವಾಗಿ ಫೋನ್ ಮಾಡಿದ್ರಂತಲ್ಲ, ಟ್ರಂಕ್ ಕಾಲ್ ಮಾಡಿದ್ರಂತ. ಹೀಗಾಗಿ ಎಲ್ಲರೂ ಕೂಡ ಇದರಲ್ಲಿ ಯಾರ್ಯಾರು ಪಾಲುದಾರರಿದ್ದಾರೋ ಎಲ್ಲರೂ ಈ ಸಂವಿಧಾನಾತ್ಮಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನು ಉಳಿಸಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕೆ ಹೋಗಿತ್ತಂದ್ರೆ ಕೋವಿಡ್ ವ್ಯಾಕ್ಸಿನ್ ತಗೊಳಕ್ಕೆ ಅದ್ರ ಮೇಲೆ ಅನುಮಾನ ಪಟ್ಬಿಟ್ರೆ ಅದು ಮೋದಿ ವ್ಯಾಕ್ಸಿನ್ ಅಂತ ಅಂದ್ಬಿಟ್ರು. ಹಾಗಾಗ್ಕೊಡುದು. ಅವ್ರದ್ದೇ UPA ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಪರ್ಯಾಯವಾಗಿ UPA ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಯಾರು ಇದ್ರು, ಅವ್ರು ಯಾರು ಚುನಾಯಿತ ಪ್ರತಿನಿಧಿಗಳಾಗಿರಲಿಲ್ಲ. ಪ್ರಧಾನಮಂತ್ರಿಯವ್ರಿಗಿಂತ ಆ UPA ಅಡ್ವೈಸರಿ ಕೌನ್ಸಿಲ್ ಅಧ್ಯಕ್ಷ ಸ್ಥಾನಮಾನ ಜಾಸ್ತಿ ಪ್ರೋಟೋಕಾಲ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಬಂದಿದ್ರು. ವಿದೇಶಿ ಗಂಡರು ಬಂದಾಗ ಕೂಡ ಅದೇ ರೀತಿ ವರ್ತಿಸ್ತಾ ಇದ್ರು. ಹಾಗಾಗಬಾರ್ದು. ಈ ವಿಷಯವನ್ನು ಯಾರು ಹೇಳಿಲ್ಲ. ಗುಲಾಂ ನಬಿ ಆಜಾದ್ ಅವರು ಆ ಪಕ್ಷ ಬಿಟ್ಟು ಹೋಗುವಾಗ ಪ್ರಧಾನಮಂತ್ರಿ ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳ ವಿಶ್ವಾಸಾರ್ಹತೆಗೆ ನೀವು ಅಪಚಾರ ಮಾಡಿಬಿಟ್ರಿ ಅಂತ ಹೇಳೋರು. ಇವತ್ತು ವಿರೋಧ ಪಕ್ಷವರು ಕೂಡ ಅದನ್ನೇ ಗಮನಿಸಬೇಕು. ನೋಡೋಣ, ಶತವಿಷ ಅವರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.